ಬೆಲೆ ಏರಿಕೆ ಬಿಸಿ ನಡುವೆಯೂ ಬೆಂಗಳೂರಿನಲ್ಲಿ ಹಬ್ಬದ ಶಾಪಿಂಗ್ ಭರ್ಜರಿಯಾಗಿ ನಡೆಯಿತು. ಹಬ್ಬದ ಸೀಸನ್ ಅನ್ನೇ ಬಂಡವಾಳ ಮಾಡಿಕೊಂಡ ಖಾಸಗಿ ಬಸ್ ಮಾಲೀಕರು ಟಿಕೆಟ್ ರೇಟ್ನ ದುಪ್ಪಟ್ಟು ಮಾಡಿ ಶಾಕ್ ಕೊಟ್ಟಿದ್ರೆ ಕೆಎಸ್ಆರ್ಟಿಸಿ ನಿಗಮ ಹೆಚ್ಚುವರಿ ಬಸ್ಗಳನ್ನು ರಸ್ತೆಗಿಳಿಸಿದೆ. ನಾಳೆ ಆಯುಧ ಪೂಜೆ, ನಾಡಿದ್ದು ವಿಜಯದಶಮಿ ಹಬ್ಬದ ಸಂಭ್ರಮಕ್ಕೆ ಸಿಲಿಕಾನ್ ಸಿಟಿ ಸಜ್ಜಾಗಿದೆ. ಇವತ್ತು ಕೆಆರ್ ಮಾರ್ಕೆಟ್ನಲ್ಲಿ ಹಬ್ಬದ ಶಾಪಿಂಗ್ ಜೋರಾಗಿ ನಡೆಯಿತು. ಹೂವು, ಬೂದಕುಂಬಳಕಾಯಿ, ಬಾಳೆಕಂದು, ನಿಂಬೆಹಣ್ಣು ಖರೀದಿಗೆ ಜನ ಮುಗಿಬಿದ್ರು. ಬೆಲೆ ಏರಿಕೆ ಬಿಸಿ ನಡುವೆಯೂ ಗ್ರಾಹಕರು ಹೂವು, ಹಣ್ಣು, ಹಂಪಲು ಖರೀದಿಸಿದ್ರು. ಸೇವಂತಿ ಹೂವು 1 ಕೆಜಿಗೆ 200 ರಿಂದ 300 ರೂಪಾಯಿ ಇದೆ. ಕನಕಾಂಬರ 1 ಮೊಳ 100 ರಿಂದ 120 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಮಲ್ಲಿಗೆ ಹೂವು ಮೊಳ 80 ರಿಂದ 100 ರೂಪಾಯಿ ಇದ್ರೆ ಬಾಳೆಕಂಬ ಜೋಡಿಗೆ 50 ರಿಂದ 80 ರೂಪಾಯಿ. ಬೂದುಕುಂಬಳಕಾಯಿ 1 ಕೆಜಿಗೆ 50 ರಿಂದ 60 ರೂಪಾಯಿ ಇದೆ. ಬಂದೆ ಮಾರ್ಕೆಟ್ಗೆ ಈ ಫ್ರೂಟ್ಸು ಹೂವುಗಳು, ನಾಳೆ ಆಯುಧ ಪೂಜೆ ಅಲ್ವಾ, ನಮ್ಮದು ಅಂಗಡಿಗಳಿದೆ ಒಂದೆರಡು, ತಗೊಳ್ಳೋಣ ಅಂತ ಅಂದ್ಕೊಂಡು. ಪರವಾಗಿಲ್ಲ, ರೀಸನಬಲ್ ಪ್ರೈಸು, ಅಷ್ಟೊಂದೇನು ಹೆಚ್ಚಿಲ್ಲ. ಅದು ಬೆಳಗ್ಗೆ ಹೊತ್ತು ಅಂತಂದ್ರೆ ಬರೋಕ್ಕಾಗೋದಿಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ. ಇಷ್ಟೊತ್ತಿಗೆ ಸ್ವಲ್ಪ ಪರವಾಗಿಲ್ಲ, ಬಟ್ ಪರವಾಗಿಲ್ಲ. ಹೂಗಳ ರೇಟೂ ಸ್ವಲ್ಪ ಕಮ್ಮಿ ಇದೆ, ರೀಸನಬಲ್ ಇದೆ. ಹಣ್ಣುಗಳ ರೇಟೂ ಅಷ್ಟೇನೆ ತುಂಬ ರೀಸನಬಲ್ ಇದೆ, ತಗೊಬೋದು. ಖಾಸಗಿ ಬಸ್ ಮಾಲೀಕರಿಂದ ಪ್ರಯಾಣಿಕರ ಸುಲಿಗೆ. ಊರಿಗೆ ಹೊರಟವರಿಗೆ ಕೆಎಸ್ಆರ್ಟಿಸಿ ಹೆಚ್ಚುವರಿ ಬಸ್ ಸೇವೆ. ಹಬ್ಬದ ಸೀಸನ್ನೇ ಬಂಡವಾಳ ಮಾಡಿಕೊಂಡ ಖಾಸಗಿ ಬಸ್ ಮಾಲೀಕರು ಪ್ರಯಾಣಿಕರ ಸುಲಿಗೆಗೆ ಇಳಿದಿದ್ದಾರೆ. ಖಾಸಗಿ ಬಸ್ಗಳಲ್ಲಿ ನಾರ್ಮಲ್ ದಿನಗಳಲ್ಲಿ ಬೆಂಗಳೂರು ಟು ಮಂಗಳೂರಿಗೆ 600 ರಿಂದ 2000 ಇರ್ತಾ ಇತ್ತು. ಆದ್ರೀಗ 1196 ರಿಂದ 2750 ರೂಪಾಯಿ ತನಕ ಚಾರ್ಜ್ ಮಾಡ್ತಿದ್ದಾರೆ. ಬೆಂಗಳೂರು ಟು ಹುಬ್ಬಳ್ಳಿಗೆ ಇದ್ದದ್ದು 550 ರಿಂದ 1500 ಅಷ್ಟೇ. ಆದ್ರೀಗ 1500 ದಿಂದ 3100 ರೂಪಾಯಿ ಪೀಕ್ತಾ ಇದ್ದಾರೆ. ಇನ್ನು ಬೆಂಗಳೂರು ಟು ಧರ್ಮಸ್ಥಳಕ್ಕೆ ಸಾಮಾನ್ಯವಾಗಿ 600 ರೂಪಾಯಿಯಿಂದ 850 ರೂಪಾಯಿ ಇರುತ್ತೆ. ಆದ್ರೆ ಹಬ್ಬದ ಹೆಸರಲ್ಲಿ 1500 ದಿಂದ 2500 ಸುಲಿಗೆ ಮಾಡ್ತಿದ್ದಾರೆ. ಪ್ರಯಾಣಿಕರಂತೂ ಟಿಕೆಟ್ ರೇಟ್ ಕೇಳಿ ಶಾಕ್ ಆಗ್ತಿದ್ದಾರೆ. ನಾನು ಶಿರ್ಸಿಗೆ ಟ್ರಾವೆಲ್ ಮಾಡ್ತಿರೋದು. ಯೂಶುವಲಿ 650 to 750 ಇರ್ತಿತ್ತು, ಬಟ್ ಹಬ್ಬಗಳ ಟೈಮಲ್ಲಿ ಇಟ್ ಈಸ್ ಏನೋ ಕಾಸ್ಟ್ ಅರೌಂಡ್ 1800 1900 ಇದೆ. ದಸರಾ ಆಚರಿಸಲು ಬೆಂಗಳೂರಿನಿಂದ ಊರುಗಳಿಗೆ ಹೋಗ್ತಾ ಇರೋರಿಗೆ ಕೆಎಸ್ಆರ್ಟಿಸಿ ಗುಡ್ ನ್ಯೂಸ್ ಕೊಟ್ಟಿದೆ. ಕೆಎಸ್ಆರ್ಟಿಸಿಯಿಂದ ವಿಶೇಷ ಪ್ಯಾಕೇಜ್ ಜೊತೆಗೆ 2300ಕ್ಕೂ ಹೆಚ್ಚು ಬಸ್ಗಳನ್ನ ರಸ್ತೆಗೆ ಇಳಿಸಿದೆ. ಪ್ರಯಾಣಿಕರಂತೂ ಫುಲ್ ಖುಷಿಯಾಗಿದ್ದಾರೆ. ಶಾಂತಮೂರ್ತಿ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.